ನಿನ್ನವರೇ ನಿನಗೆ ಕೈ ಕೊಡ್ತಾರೆ. ದಾರಿ ಇಲ್ಲ ಅಂತ ನಡೆಯೋದನ್ನು ನಿಲ್ಲಿಸಬಾರದು. ನಾವು ನಡೆದಿದ್ದೇ ದಾರಿಯಾಗಬೇಕು. ಆ ದಾರಿ 4 ಜನರಿಗೆ ಸ್ಫೂರ್ತಿಯಾಗಬೇಕು. ಗೆಳೆಯ, ಸೋತಾಗ ನಿನ್ನ ಕಣ್ಣೀರು ಒರೆಸೋಕ್ಕೆ ಯಾರೂ ಬರುವುದಿಲ್ಲ. ಅಂತಹ ಕೈಗಳು ನೀನು ಗೆದ್ದಾಗ ನಿನ್ನ ಬೆನ್ನು ತಟ್ಟೋಕೆ ಮಾತ್ರ ಮುಂದೆ ಬರುತ್ತವೆ. ಮನಸ್ಸಿನಲ್ಲಿ ಆಸೆಗಳು ಕಡಿಮೆಯಾದಷ್ಟು ನೆಮ್ಮದಿ ತಾನಾಗಿಯೇ ನಿನ್ನನ್ನು ಹುಡುಕಿಕೊಂಡು ಬರುತ್ತೆ. ಈ ಜೀವನದಲ್ಲಿ ನಿನ್ನ ಕೈ ಹಿಡಿದು ಕಾಪಾಡೋರಿಗಿಂತ ನಿನಗೆ ಕೈ ಕೊಡೋರೇ ಜಾಸ್ತಿ. ನೀನು ಏಕಾಂಗಿಯಾಗಿ ಇರಬೇಕು ಅಂದುಕೊಂಡಾಗ ನಿನ್ನವರು ನಿನಗೆ ನೆನಪಾಗ್ತಾರೆ. ಅವರೇ ನಿನ್ನನ್ನು ಕಡೆಗಣಿಸಿದಾಗ ಆ ಏಕಾಂತವೇ ನಿನಗೆ ಬೇಕು ಅನಿಸುತ್ತೆ. ಇಷ್ಟೇ ಪ್ರಪಂಚ. ನೀನಾಡುವ ಮಾತು, ಮಾಡುವ ಕೆಲಸ ನಿನ್ನ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು. ಬೇರೆ ಯಾರೋ ಬಂದು ನಿನಗೆ ಸರ್ಟಿಫಿಕೇಟ್ ಕೊಡುವ ಅವಶ್ಯಕತೆ ಇಲ್ಲ. ಸೂರ್ಯನಂತೆ ಇರು. ನಿನ್ನ ನಂಬಿದವರಿಗೆ ಬೆಳಕಾಗಿ, ಉರ್ಕೊಳ್ಳೋರಿಗೆ ಬೆಂಕಿಯಾಗಿ. ಜನ ನಿನ್ನ ಮೇಲೆ ಅನುಮಾನ ಪಡ್ತಾರೆ, ಆಮೇಲೆ ನಿನಗೆ ಅವಮಾನ ಮಾಡ್ತಾರೆ. ನಿನ್ನ ಯಶಸ್ಸನ್ನು ಕಂಡು ಅವರೇ ನಿನಗೆ ಸನ್ಮಾನ ಮಾಡ್ತಾರೆ. ಯಾರೋ ಒಬ್ಬರು ಮಾತು ಬಿಟ್ಟರು ಅಂತ ನೀನು ತಲೆ ಕೆಡಿಸ್ಕೊಳ್ಬೇಡ. ಯಾಕಂದರೆ ನೀನು ಮಾತಾಡಿದರೆ ಸಾಕು ಅನ್ನೋ ಇನ್ನೊಂದು ಜೀವ ನಿನಗಾಗಿ ಕಾಯ್ತಾ ಇರುತ್ತೆ. ಅದರ ಕಡೆ ನಿನ್ನ ಗಮನ ಕೊಡು. ಯೋಚಿಸಿ ನೋಡಿದರೆ ಎಲ್ಲರೂ ನಮ್ಮವರೇ. ಚಿಂತಿಸಿ ನೋಡು, ಯಾರೂ ನಮ್ಮವರಲ್ಲ. ಉಪ್ಪಿನಂತೆ ಕಟುಮಾತು ಹೇಳುವವನೇ ನಿಜವಾದ ಸ್ನೇಹಿತ. ಸಕ್ಕರೆಯಂತೆ ಸಿಹಿಮಾತು ಹೇಳುವವನೇ ನಯವಂಚಕ. ಅದಕ್ಕೆ ಹೇಳೋದು, ಉಪ್ಪಿನಲ್ಲಿ ಉಳುಪಿದ್ದು ಇತಿಹಾಸದಲ್ಲಿ ಉಳುಪಿದ್ದದ್ದು ಸಿಹಿಯಲ್ಲ. ನಾವು ಎಂಬುದು ಮರೆತು ನನ್ನಿಂದ ಅಲ್ಲ, ನಾವು ಎಂಬುದು ಮರೆತು ನನ್ನಿಂದ ಎಂಬುದು ತೊರೆದು, ನಾವು ಎಂಬುದು ನಿನ್ನದು ನಮ್ಮಿಂದ ಎಂದು ಮನಸ್ಸಿಟ್ಟು ಎಲ್ಲರೂ ಒಂದಾಗಿ ಬದುಕಿದರೆ ಅವನೇ ನಿಜವಾದ ಸಾಧಕ. ಗೆಳೆಯ, ಕೈಯಲ್ಲಿರುವ ರೇಖೆಗಳನ್ನು ಅಥವಾ ಹಣೆಯಲ್ಲಿದ್ದ ಕಾಣದ ಬರಹವನ್ನು ನಂಬಿ ಕುರುಡು ಜೀವನ ನಡೆಸಬೇಡ. ನಿನ್ನ ತಲೆಯಲ್ಲಿರುವ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿರುವ ಆತ್ಮವಿಶ್ವಾಸವನ್ನು ನಂಬಿ ಬದುಕು. ಎಲ್ಲರಿಗೂ ಧನ್ಯವಾದಗಳು. ಇಂತಹ ಒಳ್ಳೆ ಕಂಟೆಂಟ್ನ ತೊಗೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.